ನಾವಿವತ್ತಿರುವಂತಹ ಸ್ಥಳ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ. ಈ ಸ್ಥಳ ಇರುವಂತದ್ದು ಮಾಗಡಿ ರಸ್ತೆಯಲ್ಲಿರುವ ವನಗನಟ್ಟಿ ಎಂಬ ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಇದೆ. ನಾನು ಸುಮಾರು 2 ವರ್ಷಗಳಿಂದ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದೀನಿ, ರಾಯರಿಗೆ ನಡ್ಕೋತಾ ಇದ್ದೀನಿ. ನನಗೆ ಇಲ್ಲಿ ಬಂದ ಮೇಲೆ ತುಂಬಾನೇ ಅನುಕೂಲಗಳಾಗಿದೆ. ನನಗೆ ಇಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ವೈಯಕ್ತಿಕವಾಗಿ ತುಂಬಾನೇ ಅನುಕೂಲಗಳಾಗಿದೆ. ಜೊತೆಗೆ ನಾನು ಇಲ್ಲಿ ಬಂದ ಮೇಲೇನೆ ನನಗೆ ಒಂದು ಫೌಂಡೇಶನ್ ಮಾಡಬೇಕು ಅನ್ನುವಂತಹ ಒಂದು ಧೈರ್ಯ ಆಗಲಿ, ಅದಕ್ಕೆ ಸಹಕಾರ ಆಗಲಿ ಸಿಕ್ಕಿರುವಂತದ್ದು. ಜೊತೆಗೆ ನನಗೆ ಪೊಲಿಟಿಕಲ್ ಕೆರಿಯರ್ ಅಲ್ಲೂ ತುಂಬಾನೇ ಅನುಕೂಲಗಳಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಏನ್ ಬೇಕಂದ್ರೆ ನೆಮ್ಮದಿ ಬೇಕು. ಆ ನೆಮ್ಮದಿ ಸಿಗಬೇಕಂದ್ರೆ ರಾಯರ ಸನ್ನಿಧಾನ ಬಿಟ್ಟು ಬೇರೆ ಎಲ್ಲೂ ನಮಗೆ ನೆಮ್ಮದಿ ಸಿಗುವಂತದ್ದು ಸಾಧ್ಯನೇ ಇಲ್ಲ. ನಾನು ಸುಮಾರು 2 ವರ್ಷಗಳಿಂದ ಇಲ್ಲಿ ನಡ್ಕೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಫ್ಯಾಮಿಲಿಗಳು ಇಲ್ಲಿ ಬಂದಿದೆ. ಮತ್ತೆ ನಾನು ಇಲ್ಲಿ ನನ್ನ ಕೈಲಾದಂತಹ ಒಂದು ಚಿಕ್ಕ ಪುಟ್ಟ ಸೇವೆ, ಸಂಕಲ್ಪಕ್ಕೆ ಸಹಾಯ ಮಾಡುವಂತದ್ದು, ಸ್ವಚ್ಛತೆಗೆ ಸಹಾಯ ಮಾಡುವಂತದ್ದು, ಈ ತರ ಕೆಲಸಗಳನ್ನ ಮಾಡ್ಕೊಡ್ತೀನಿ. ಎಷ್ಟೋ ಜನ ಭಕ್ತರು ಇಲ್ಲಿಗೆ ಬಂದ್ಮೇಲೆ ತುಂಬಾನೇ ಅನುಕೂಲಗಳಾಗಿದೆ ಅಂತ ಹೇಳಿದ್ದಾರೆ. ಮಕ್ಕಳಿಲ್ದಿದ್ದವ್ರಿಗೆ ಮಕ್ಕಳಾಗಿರೋ ಇರ್ಬೋದು, ಅಥವಾ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಕೆಲಸ ಸಿಗದಿದ್ದವ್ರಿಗೆ ಕೆಲಸ ಸಿಕ್ಕಿರೋದಿರ್ಬೋದು, ಅಥವಾ ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಿರೋಂಥದ್ದು, ಈ ತರ ತುಂಬಾನೇ ಸಮಸ್ಯೆಗಳಿಗೆ ಇಲ್ಲಿ ಒಂದು ರಾಯರ ಕೃಪೆಯಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗಿರೋದು ಉಂಟು. ಇನ್ನು ಯಾರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ, ಒಮ್ಮೆ ಭೇಟಿ ನೀಡಿ. ಮೆಜೆಸ್ಟಿಕ್ ಇಂದ 242 ಬಸ್ ನಂಬರು, ಪ್ಲಾಟ್ಫಾರ್ಮ್ ನಂಬರ್ 2, ಅಲ್ಲಿ ಬಸ್ ಹತ್ತಿದ್ರೆ, ತಾವರೆಕೆರೆ ಬಸ್ ಹತ್ತಿದ್ರೆ ವನಗನಟ್ಟಿ ಅಂತ ಒಂದು ಗ್ರಾಮದ ಸ್ಟಾಪ್ ಬರುತ್ತೆ. ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಆಟೋ ವ್ಯವಸ್ಥೆ ಇರುತ್ತೆ. ಸುಮಾರು ಕಡೆಯಿಂದನೂ ಜನಗಳು ಇಲ್ಲಿ ಬರ್ತಾರೆ. ಔಟ್ ಆಫ್ ಸ್ಟೇಟ್ ಇಂದ ಬಂದಿರೋದು ಉಂಟು, ವಿದೇಶದಿಂದ ಬಂದು ಇಲ್ಲಿ ರಾಯರ ದರ್ಶನ ಮಾಡ್ಕೊಂಡು ಹೋಗಿರೋದು ಉಂಟು. ಇಲ್ಲಿ ನಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಿರುವಂತಹ ಎಷ್ಟೋ ಕಥೆಗಳು, ಪವಾಡಗಳನ್ನ ನಾವಿಲ್ಲಿ ನೋಡಿರೋದು ಉಂಟು. ಸೊ ಇನ್ನು ಯಾರು ನಮ್ಮ ರಾಯರ ಸನ್ನಿಧಾನಕ್ಕೆ ಬಂದಿಲ್ಲ, ರಾಯರ ದರ್ಶನ ಮಾಡಿಲ್ಲ, ನಾನು ಭಕ್ತರಾಗಿ ಹೇಳ್ತೀನಿ, ನಿಮಗೂ ಸಹ ಒಳ್ಳೇದಾಗುತ್ತೆ. ರಾಯರ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ನೀಡಿ. ಲಕ್ಷ್ಮಿ ಅಂತ ನಾವು ಚನ್ನಪಟ್ಟಣದಿಂದ ಬರ್ತಾ ಇರೋದು. ಸುಮಾರು ಸಲ ಇದು ದೇವಸ್ಥಾನ ಹಿಂಗಿರೋದಕ್ಕೂ ಮುಂಚೆನೂ ಈಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಭಕ್ತಾದಿಗಳು ತುಂಬಾ ಜಾಸ್ತಿ ಆಗ್ತಿದ್ದಾರೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಇಲ್ಲಿ ತುಂಬಾ ಪಾಸಿಟಿವ್ ಇದೆ ಸರ್. ನಾನು ಸುಮಾರು 4 ವರ್ಷದಿಂದನೂ ಬಂದು ಹೋಗಿದ್ದೀನಿ. ಇಲ್ಲಿ ಈಗಲೂ ಬರ್ತಾ ಇದ್ದೀನಿ. ತುಂಬಾ ಒಳ್ಳೇದಾಗಿದೆ. ಸಂಕಲ್ಪ ಏನು ಮಾಡ್ಕೊಂಡಿಲ್ಲ ಸರ್. ಬಂದು ಪ್ರದಕ್ಷಿಣೆ ಮಾಡಿ ತುಪ್ಪದ ದೀಪ ಹಚ್ಚಿ ಹೋಗ್ತಿದ್ದೀನಿ ಸರ್. ಒಳ್ಳೇದಾಗಿದೆ ಸರ್. ಸೊ ಉದಾಹರಣೆ ಅಂತಂದ್ರೆ ದೇವರ ಆಶೀರ್ವಾದ ಇಲ್ಲ ಅಂದ್ರೆ ಏನು ಇಲ್ಲ. ನನ್ನ ಪ್ರಕಾರ ಒಂದು ಉಳ್ಕಡ್ಡಿನೂ ಅಲ್ಲಾಡಲ್ಲ. ಮತ್ತೆ ರಾಯರು ತುಂಬಾ ಒಳ್ಳೇದಾಗಿದೆ ಸರ್. ಹೇಳೋದು ಒಂದೇ ಸರ್, ಇಲ್ಲಿಗೆ ಬನ್ನಿ, ಒಳ್ಳೇದಾಗುತ್ತೆ. ಅವ್ರು ಹೇಳ್ತಾರೆ ಎಷ್ಟು ವಾರ ಕಟ್ಟಬೇಕು ಅಂತ, 21 ವಾರ 5 ವಾರ ಅಂತ ಹೇಳಿದ್ದಾರೆ. ಬಂದದ್ದು ಸಂಕಲ್ಪ ಮಾಡ್ಕೊಂಡ್ರೆ ದೇವ್ರ ನಂಬಿ ಯಾರು ಕೆಟ್ಟೋರಾಗಿಲ್ಲ ಸರ್. ಬನ್ನಿ, ಬಂದು ಇಲ್ಲಿ ಸೇವೆ ಸಲ್ಲಿಸಿ. ನಿಮ್ಗೆ ಯಾವತ್ತಿದ್ರು ಇವತ್ತಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ.